ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಸೊ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅರ್ಲಿ ಮಾರ್ನಿಂಗ್. ಸೊ ಇವಾಗ ಬಂದುಬಿಟ್ಟು ನಾನು ಮೆಕ್ರಿ ಸರ್ಕಲ್ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ನಾವು ಇವತ್ತು ನಮ್ಮ ಚಿಕ್ಕಪ್ಪ ಅವ್ರ ಊರಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ ಗೈಸ್. ಇವಾಗ ನಾವು ರೀಚ್ ಆಗಿದ್ದೀವಿ ಮೇಕ್ರಿ ಸರ್ಕಲ್ ಬಸ್ ಸ್ಟಾಪು. ಸೊ ಇವಾಗ ಕಾರ್ ಬರುತ್ತೆ, ನಮ್ಮ ಚಿಕ್ಕಮ್ಮ ಬರ್ತಾರೆ. ಒಂದು 5 ನಿಮಿಷ ಅಂದಿದ್ದಾರೆ. ಸೊ ಬಂದಮೇಲೆ ಆಫ್ ಟು ನಂದಿಯೂರು ಬನ್ನಿ ಹೋಗೋಣ. ಫುಲ್ಲು ಮಜಾ ಇರುತ್ತೆ. ಇವತ್ತಿನ ಬ್ಲಾಗ್ ಮಾತ್ರ ಹೆವಿ ಮಜಾ ಇರುತ್ತೆ ಗೈಸ್. ಇವಾಗ ನಾವು ಹತ್ಕೊಂಡು ಹೋಗ್ತಾ ಇದ್ದೀವಿ ಊರಿಗೆ. ಸೊ ಗೈಸ್ ಬನ್ನಿ ಹೋಗೋಣ. ಅಡ್ಡಿ ಟುಡೇ ಗೈಸ್ ಇವಾಗ ನಾವು ಘಾಟ್ ಸೆಕ್ಷನಲ್ಲಿದ್ದೀವಿ, ಹೋಗ್ತಾ ಇದ್ದೀವಿ. ಹೋಗ್ತಾ ಮೇಲೆ ಅಲ್ಲಿದೆ ದೇವಸ್ಥಾನ. ಸೊ ಬನ್ನಿ ಹೋಗೋಣ. ನೋಡ್ತಾ ಇರ್ಬೋದು, ಐ ಥಿಂಕ್ ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೊತೀನಿ ನೋಡಿ. ಗೈಸ್ ನಿಮಗೆ ಮೇಲೆ ರೀಚ್ ಆದಮೇಲೆ ಆ ಟಾಪ್ ವ್ಯೂ ಹೆಂಗೆ ಕಾಣಿಸುತ್ತೆ ಅನ್ನೋದು ತೋರಿಸ್ತೀನಿ ನಿಮಗೆ. ಸೊ ಇವಾಗ ರೀಚ್ ಆದ್ವಿ ಅಂತ ಅಂದ್ಕೊಳ್ತೀನಿ. ಎಸ್ ಗೈಸ್, ರೀಚ್ ಆದ್ವಿ. ನೋಡ್ತಾ ಇರ್ಬೋದು, ಇವಾಗ ಕಾರ್ನ ಪಾರ್ಕ್ ಮಾಡಿಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಗೈಸ್. ನಾವಿವಾಗ ರೀಚ್ ಆಗಿದ್ದೀವಿ ನಂದಿ ದೇವಸ್ಥಾನ. ಸೊ ಗೈಸ್ ಇವಾಗ ದೇವಸ್ಥಾನದಿಂದ ದೇವ್ರ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟು ಇಲ್ಲಿಗೆ ಹೋಗೋದು ಅನ್ನೋದು ಪ್ಲ್ಯಾನ್ ಮಾಡಿಬಿಟ್ಟು ಹೇಳ್ತೀವಿ. ಯಾಕಂದರೆ ಈಗ ತುಂಬ ಟೈಮ್ ಇದೆ. ಸೊ ನಿಮಗೆ ಬನ್ನಿ ವ್ಯೂ ತೋರಿಸ್ತೀನಿ ಹಿಂಗಿದೆ ಇಲ್ಲಿಂದ. ಆ್ಯಂಡ್ ಇನ್ನೊಂದು ವ್ಯೂ ತೋರಿಸ್ತೀನಿ, ಅದು ಮಾತ್ರ ಸೂಪರ್ ಆಗಿರುತ್ತೆ ಹೇಳ್ತಾ ಇದ್ದೀನಿ. ಸೊ ಬನ್ನಿ ಒಂದು ವ್ಯೂ ತೋರಿಸ್ತೀನಿ ಗೈಸ್. ಹೆವಿ ಗಾಳಿ ಇದೆ, ಯಾಕಂದರೆ ಮೇಲೆ ಅಲ್ವಾ ಇರೋದು, ಮೌಂಟೇನ್ ಮೇಲೆ ದೇವಸ್ಥಾನ ಇರೋದು. ಸೊ ಅದಕ್ಕೆ ಹೆವಿ ಗಾಳಿ ಇದೆ. ಬನ್ನಿ ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ ಗೈಸ್. ಗೈಸ್ ನೀವು ಇವಾಗ ನೋಡ್ತಾ ಇರ್ಬೋದು, ಇದೇ ದೇವಸ್ಥಾನ. ಇದು ಫುಲ್ ಬಿಲ್ಡಿಂಗು. ಅಲ್ಲೂ ನೋಡಿ, ಅಲ್ಲಿ ಫುಲ್ ನೋಡ್ತಾ ಇರ್ಬೋದು ಗೈಸ್. ನನ್ನ ವಾಯ್ಸು ಕ್ಲಿಯರಾಗಿ ಕೇಳಿಸ್ತಾ ಇಲ್ಲ. ಸೊ ಕೇಳಿಸ್ತಾ ಇದೆ ಅಂತ ಅಂದ್ಕೊತೀನಿ ಗೈಸ್. ನೋಡಿ ನಮ್ಮ ಚಿಕ್ಕಮ್ಮ ನೋಡಿ ಫುಲ್ಲು ರೆಡಿಯಾಗಿ ಬಿಂದಾಸಾಗಿ ಬರ್ತಾ ಇದ್ದಾರೆ. ಹೀರೋಯಿನ್ಗಳ ಥರ. ಬನ್ನಿ ಹೋಗೋಣ ಗೈಸ್. ಇವಾಗ ನಾವು ದೇವಸ್ಥಾನ ಎಂಟರ್ ಆಗ್ತಾಯಿದ್ದೀವಿ. ನಿಮಗೆ ಹಂಗೆ ತೋರಿಸ್ತೀನಿ ಬನ್ನಿ ಹೋಗ್ತಾ. ಹಾಂ ಗೈಸ್, ನಿಮ್ಗೆ ಕಾಣಿಸ್ತಾ ಇದೆ ಅಂದ್ಕೊತೀನಿ. ಸೊ ನೋಡಿ ಫುಲ್ಲು ಇದೆಲ್ಲ ಹಾಕಿದ್ದಾರೆ. ಸೊ ಬನ್ನಿ ಹೋಗೋಣ. ಇವಾಗ ನಿಮಗೆ ಹೆವೆನ್ ಥರ ಫೀಲ್ ಆಗುತ್ತೆ. ಬನ್ನಿ ತೋರಿಸ್ತೀನಿ ನಿಮಗೆ. ಅಲ್ಲಿರೋ ಫಾಗು ಇನ್ನೂ ಹೋಗಿಲ್ಲ, ಒಂದು ಸ್ವಲ್ಪ ಹಂಗೆ ಇದೆ. ಬನ್ನಿ ತೋರಿಸ್ತೀನಿ ಗೈಸ್. ನೋಡ್ತಾ ಇರ್ಬೋದು ಹೆಂಗಿದೆ ಫೀಲು. ನನ್ನನ್ನು ಕೇಳಿದ್ರೆ ನಿಜವಾಗ್ಲೂ ಸೂಪರ್ ಆಗಿದೆ. ನೀವು ನೋಡ್ತಾ ಇರ್ಬೋದು ನೋಡಿ, ಇದೇ ದೇವಸ್ಥಾನ. ಇಲ್ಲಿ ಇರೋದು ಇದೇ ದೇವಸ್ಥಾನ ನೋಡಿ ಗೈಸ್. ಹೆವಿ ಗಾಳಿ ಇದೆ ಗೈಸ್, ನಿಜವಾಗ್ಲೂ ಹೆವಿ ಗಾಳಿ ಇದೆ. ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಂತ ಅಂದ್ಕೊತೀನಿ. ಹೆವಿ ಗಾಳಿ ಇದೆ ಗೈಸ್. ಪ್ಲೀಸ್ ಕೈಂಡ್ಲಿ ಅಡ್ಜಸ್ಟ್ ಸಬ್ಸ್ಕ್ರೈಬರ್ಸ್. ನಿಜವಾಗ್ಲೂ ಸೂಪರಾಗಿದೆ ಮಾತ್ರ. ನೆಕ್ಸ್ಟು ಬೇರೆ ಕಡೆನೂ ತೋರಿಸ್ತೀನಿ ಗೈಸ್. ಸ್ವಲ್ಪ ಪ್ಲ್ಯಾನ್ ಮಾಡಬೇಕು ಬೇರೆ ಕಡೆ ಹೋಗೋದಕ್ಕೆ, ಯಾಕಂದರೆ ತುಂಬ ಬೆಜ್ಜಾದ ಟೈಮ್ ಇದೆ. ಇನ್ನು ಹೋಗ್ತೀವಿ ಗೈಸ್, ನಂದಿ ಹಿಲ್ಸು, ನೆಕ್ಸ್ಟು ಕೈವಾರ ಟೆಂಪಲ್ಲು ಅದೆಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಆದರೂ ಅದೇ ನಾನು ಹೇಳ್ತೀನಿ ನಮ್ಮ ಚಿಕ್ಕಪ್ಪಗೆ ಬನ್ನಿ ಹೋಗೋಣ ಅಂತ. ಆಯ್ತು ಅಂತ ಅವ್ರು ಹೇಳ್ತಾರೆ. ಸರಿ ಗೈಸ್ ಬನ್ನಿ ಹೋಗೋಣ ಗೈಸ್. ಇದು ದೇವಸ್ಥಾನದ ಎಂಟ್ರಿ. ಇದು ಬಂದ್ಬಿಟ್ಟು ದೇವಸ್ಥಾನದ ಎಂಟ್ರಿ. ಸೊ ಅಲ್ಲಿ ನಮ್ಮ ಚಿಕ್ಕಪ್ಪ ಅವರು ಕಾಯಿ ಓಡಿಸ್ತಾ ಇದ್ದಾರೆ ಇದು ದೇವ್ರಿಗೆ. ನೋಡ್ತಾ ಇರ್ಬೋದು ಗೈಸ್. ದೇವಸ್ಥಾನ ಹೆಸರು ಬಂದ್ಬಿಟ್ಟು ಶ್ರೀ ಗೋವರ್ಧನಗಿರಿ. ಇದೇನಂದರೆ ನಂದಿ ದೇವರ ಉದ್ಭವ ಮೂರ್ತಿ ದೇವರಂತೆ ಇದು. ಸೊ ಬನ್ನಿ ನಿಮಗೆ ತೋರಿಸ್ತೀನಿ.
ಗೈಸ್ ನಿಮಗೆ ಕಾಣಿಸ್ತಾ ಇದೆ ಅನ್ಕೊತೀನಿ. ಇದೆ ದೇವಸ್ಥಾನ ಒಳಗಡೆ ಸ್ವಲ್ಪ ಜನ ಇದ್ದಾರೆ. ಇವತ್ತೇನೋ ಸ್ಪೆಷಲ್ ಇದೆ ಅಂತ ಅನ್ಕೊತೀನಿ. ತುಂಬ ಜನ ಜಾಸ್ತಿ ಬಂದಿದ್ದಾರೆ. ಇವತ್ತೇನೋ ಸ್ಪೆಷಲ್ ಅನಿಸುತ್ತೆ ದೇವ್ರದ್ದು. ಅದೇನೋ ಅನ್ನೋದು ನೋಡೋಣ ಬನ್ನಿ ಗೈಸ್. ಇವಾಗ ದರ್ಶನ ಎಲ್ಲ ಆಯಿತು ಫುಲ್ಲು. ಗೈಸ್ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಇವತ್ತೆಲ್ಲ ಜನ ಇರಲ್ಲ ಅಂದ್ಕೊಂಡಿದ್ದೆ. 9:30 ಅಪ್ರಾಕ್ಸಿಮೇಟ್ಲಿ 9:30 ಹಂಗೆಲ್ಲ ಫುಲ್ ಜನ ಬಂದುಬಿಟ್ರು. ಫುಲ್ ರಶ್ ಆಗೋಗ್ಬಿಟ್ಟಿದೆ. ಸೊ ಗೈಸ್ ಇವಾಗ ಬನ್ನಿ ಪ್ರಸಾದ ತಿನ್ಬಿಟ್ಟು, ಅನ್ನ ಪ್ರಸಾದ ಕೊಡ್ತಾಯಿದ್ದಾರಂತೆ. ಸೊ ಪ್ರಸಾದ ತಿನ್ಬಿಟ್ಟು ನಾವು ಕೆಳಗಡೆ ಒಂದು ದೇವಸ್ಥಾನ ಇದೆ ಅಲ್ಲಿಗೂ ಹೋಗ್ಬಿಟ್ಟು ಅದು ಹೆಂಗಿದೆ ಅನ್ನೋದು ತೋರಿಸ್ತೀನಿ ಗೈಸ್. ಈ ದೇವಸ್ಥಾನ ಬಂದುಬಿಟ್ಟು ಲಕ್ಷ್ಮೀ ನರಸಿಂಹ ದೇವಸ್ಥಾನ, ತುಂಬ ಫೇಮಸ್ಸು ಇದು. ಇಲ್ಲೂ ನಂದಿ ಅಂತ ಊರು ಇಲ್ಲಿರೋದು, ನಂದಿ ಗ್ರಾಮ. ಸೊ ಎಲ್ಲರೂ ಬನ್ನಿ ಗೈಸ್, ನೋಡಿ ವಿಸಿಟ್ ಹಾಕಿ ಈ ದೇವಸ್ಥಾನಕ್ಕೆ. ನಿಮ್ಗೆ ಏನು ಅನಿಸುತ್ತೆ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನು ಅನ್ನೋದನ್ನು ನೀವು ಎಂಜಾಯ್ ಮಾಡ್ಬೋದು. ಥ್ಯಾಂಕ್ ಯು. ಬನ್ನಿ ಇವಾಗ ಹೋಗೋಣ ಗೈಸ್. ಇವಾಗ ದರ್ಶನ ಎಲ್ಲ ಮುಗೀತಲ್ಲ ದೇವ್ರದ್ದು. ಇವಾಗ ಈ ಬೆಟ್ಟದ ಕೆಳಗಡೆ ಚಿಕ್ಕದೊಂದು ಅದು ದೇವರಿದೆ. ಅದು ಕೆಳಗಡೆ ಇಂಟರ್ ಕನೆಕ್ಟ್ ಆಗಿದೆಯಂತೆ. ಸೊ ಬನ್ನಿ ನಿಮಗೆ ತೋರಿಸ್ತೀನಿ ನೋಡಿ. ಹಿಂಗಿದೆ ವ್ಯೂ. ಇವಾಗ ಮಸ್ತಾಗಿದೆ, ಸೀರಿಯಸ್ ಆಗಿ ಕಾಣಿಸ್ತಾ ಇದೆ ಅನ್ಕೊತೀನಿ ಗೈಸ್. ಬನ್ನಿ ಹೋಗೋಣ. ಅದು ನಿಜವಾಗ್ಲೂ ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು, ಇಲ್ಲ ಅಂದರೆ ಜಾರು ಬಿದ್ದೋಗ್ಬಿಡ್ತೀವಿ, ಚಿತಾಲ್ ಪತಾಲ್ ಆಗೋಗ್ಬಿಡ್ತೀವಿ ನಾವಂತೂ. ಸೀರಿಯಸ್ ಆಗಿ ಹೇಳ್ತಾ ಇದ್ವಿ, ಮೆತ್ತಗೆ ಹೋಗ್ಬೇಕು. ಓ ಗೈಸ್ ಒಂದು ಸ್ವಲ್ಪ ಚಪ್ಪಲಿ ಬೇರೆ ಒಂದು ಸ್ವಲ್ಪ ಸ್ಲಿಪ್ ಆಗ್ತಾಯಿದೆ. ಹೆಜ್ಜೆನ ಭಾರವಾಗಿಡಬೇಕು, ಫುಟ್ ಸ್ಟೆಪ್ಸು. ಬನ್ನಿ ಗೈಸ್ ಹೋಗೋಣ. ಗೈಸ್ ವ್ಯೂ ಹೆಂಗಿದೆ ಕಮೆಂಟ್ ಹಾಕಿ ಗೈಸ್. ನನಗೇನು ಅನಿಸ್ತಾ ಇದೆ ಅಂದರೆ ನಿಜವಾಗ್ಲೂ ಆ ಟಾಪ್ ಆ್ಯಂಗಲಿಂದ ತೆಗೆದಿದ್ದು ವ್ಯೂ ಮಾತ್ರ ಸೂಪರಾಗಿತ್ತು ಗೈಸ್. ಇವಾಗ ನಾವು ನೆಕ್ಸ್ಟ್ ನಂದಿ ಹಿಲ್ಸ್ಗೂ ಹೋಗ್ತೀವಿ. ನಂದಿ ಹಿಲ್ಸ್ಗೂ ಹೋಗ್ಬಿಟ್ಟು ಅದು ಮಾತ್ರ ನಿಮಗೆ ತೋರಿಸ್ತೀನಿ ಗೈಸ್. ನನಗೆ ಐ ಆಮ್ ರಿಯಲಿ ಸೋ ಸಾರಿ, ಸನ್ರೈಸು ತೋರ್ಸೋಕ್ಕಾಗಲಿಲ್ಲ. ಬಟ್ ಐ ವಿಲ್ ಟ್ರೈ ಟು ಶೋ ಸನ್ಸೆಟ್ ಗೈಸ್. ಸನ್ಸೆಟ್ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ನೋಡಿ ಹೆಂಗಿದೆ, ಚೆನ್ನಾಗಿದೆ ಅಂದ್ಕೊತೀನಿ. ಸೊ ಹೋಗ್ತಾ ಇದ್ದೀನಿ. ಅಲ್ಲಿ ರೀಚ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಆ ದೇವರು ಹೆಂಗಿದೆ ಅಂತ. ಬನ್ನಿ ಗೈಸ್ ಹೋಗೋಣ. ಇವಾಗ ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ಏನಂದರೆ ಇದು ಬಂದುಬಿಟ್ಟು ಗೋವರ್ಧನಗಿರಿ ಬೆಟ್ಟ ಅಂತ. ಇದು ಬಂದುಬಿಟ್ಟು ಚಿಕ್ಕದು. ಅಲ್ಲಿ ಇನ್ನೊಂದು ದೊಡ್ಡದಿದೆ, ಅದು ಬಂದುಬಿಟ್ಟು ಅದೇ ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಹಿಸ್ಟ್ರಿ. ಕೃಷ್ಣ ಅವ್ರ ಬೆರಳಲ್ಲಿ ಎತ್ತಿದ್ದು. ಇದು ಚಿಕ್ಕದು ಬೆಟ್ಟ ಗೈಸ್. ಇವಾಗ ನಾವು ರೀಚ್ ಆದ್ವಿ ದೇವಸ್ಥಾನ. ನಿಮಗೆ ತೋರಿಸ್ತೀನಿ ಹೆಂಗಿದೆ ಅಂತ. ಇದು ಎಂಟ್ರೆನ್ಸು. ಸೊ ಬನ್ನಿ ನೋಡೋಣ. ಸೊ ಗೈಸ್ ಇದೆ ದೇವಸ್ಥಾನ, ನೋಡಿ ಹೆಂಗಿದೆ. ಇದೆಲ್ಲ ಬೆಟ್ಟನೇ ಅಟ್ಯಾಚ್ ಆಗಿದೆ ನೋಡಿ. ಸೊ ಗೈಸ್ ಇವಾಗ ಈ ದೇವರು ಬಂದುಬಿಟ್ಟು ಬನ್ನಿ ತೋರಿಸ್ತೀನಿ ನಿಮಗೆ. ಈ ದೇವರು ಬಂದುಬಿಟ್ಟು ಇದು ಗೈಸ್ ನಿಮಗೆ ಬನ್ನಿ. ಇವಾಗ ಕೃಷ್ಣ ದೇವರಿದ್ದಾರಲ್ಲ, ಅವರ ಗೋಪಿಯವರು ಏನಿದ್ದಾರೆ, ಅವ್ರ ದೇವಿಯರು, ಅವ್ರದ್ದೆಲ್ಲ ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ ಗೈಸ್. ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು, ಇದೇ ಇವರ ಗೋಪಿಯವರು ಎಲ್ಲ ಪ್ರತಿಷ್ಠಾಪನೆ ಆಗಿದೆ. ಸೊ ಗೈಸ್ ಬನ್ನಿ ಹೋಗೋಣ ಬೇರೆ ಗೈಸ್. ಈ ಜಾಗ ಏನಂದರೆ ನಮ್ಮ ಚಿಕ್ಕಪ್ಪ ಅವರು ಹೇಳಿದ್ರು, ಇದು ಬಂದುಬಿಟ್ಟು ಋಷಿ ಮುನಿಗಳವರೆಲ್ಲ ಇಲ್ಲಿ ಕುತ್ಕೊಂಡು ತಪಸ್ಸು ಮಾಡ್ತಾ ಇರೋ ಜಾಗ ಅಂತೆ ಗೈಸ್. ಬನ್ನಿ ಹೋಗ್ಬಿಟ್ಟು ನೋಡೋಣ ಒಳಗಡೆ ಹೆಂಗಿದೆ ಏನಿದೆ ಅಂತ. ಹೋಗೋಣ ಗೈಸ್. ಸೊ ಇದೆ ಗೈಸ್, ಇಲ್ಲೇ ಅಂತೆ ಋಷಿ ಮುನಿಗಳೆಲ್ಲ ಕುತ್ಕೊಂಡು ತಪಸ್ಸು ಮಾಡ್ತಾ ಇದ್ದಿದ್ದು. ನೋಡ್ತಾ ಇರ್ಬೋದು ನೋಡಿ, ಸಣ್ಣ ಚಿಕ್ಕ ಗ್ಯಾಪು. ಸೊ ಗೈಸ್ ಬನ್ನಿ ಹಾಗೆ ಮುಂದೆ ಹೋಗೋಣ. ಇನ್ನು ಬೇರೆ ಕಡೆ ತುಂಬ ಕಡೆ ಹೋಗೋದಿದೆ, ನಿಮ್ಗೆ ತೋರಿಸ್ತೀನಿ ಅದನ್ನು ಗೈಸ್. ಬಟ್ ನಂದಿ ಹಿಲ್ಸ್ ಮಾತ್ರ ಕಂಪಲ್ಸರಿ ತೋರಿಸ್ತೀನಿ, ಯಾಕಂದರೆ ಸೂಪರಾಗಿರುತ್ತೆ. ಬನ್ನಿ ಗೈಸ್ ಹೋಗೋಣ. ಇವಾಗ ದರ್ಶನ ಮುಗಿಸ್ಕೊಂಡು ನಾವು ಕೆಳಗಡೆ ಒಂದು ದೇವಸ್ಥಾನ ಇದೆ, ಭೀಮೇಶ್ವರ ದೇವಸ್ಥಾನ ಅಂತ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಸೊ ಗೈಸ್ ನೋಡಿ, ಘಾಟ್ ಸೆಕ್ಷನ್ ಚೆನ್ನಾಗಿ ವ್ಯೂ ಚೆನ್ನಾಗಿದೆ ಗೈಸ್. ಇಲ್ಲಿಂದ ನೋಡಿದ್ರೆ ವ್ಯೂ ತುಂಬ ಚೆನ್ನಾಗಿದೆ.
ನೋಡ್ತಾ ಇರ್ಬೋದು. ಗೈಸ್ ಇವಾಗ ನಾವು ರೀಚ್ ಆಗಿದ್ದೀವಿ ಭೀಮೇಶ್ವರ ಟೆಂಪಲ್ಲು. ಸೊ ನೋಡಿ ಗೈಸ್, ಇಲ್ಲಿಂದ ಹೆಂಗಿದೆ ವ್ಯೂ ಗೈಸ್. ನಿಮ್ಗೆ ಇನ್ನೂ ಒಳಗಡೆ ಹೋದ್ಮೇಲೆ ತೋರಿಸ್ತೀನಿ ಹೆಂಗಿದೆ ಅಂತ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಗೈಸ್ ಈ ದೇವಸ್ಥಾನದ ಹಿಸ್ಟ್ರಿ ಏನಂದರೆ, ಆವಾಗ ಕೃಷ್ಣದೇವರಾಯ ಅಂತ ಅದೇ ರಾಜ ಇದ್ದರು, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಕೃಷ್ಣದೇವರಾಯ ರಾಜ. ಅವಾಗ ಏನಂದರೆ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಗಾರ್ಡನ್ ಥರ ಇದೆಯಲ್ಲ, ಇದು ಬಂದುಬಿಟ್ಟು ಮುಂಚೆ ಒಂದು ಫುಲ್ ಮಾರ್ಕೆಟ್ಗಳು. ಅಲ್ಲಿ ಚಿನ್ನ, ಬೆಳ್ಳಿ, ವಜ್ರ, ಮಾಮೂಲಿ ತರಕಾರಿ ಅದೆಲ್ಲ ಮಾರ್ತಾಯಿದ್ರು. ಸೊ ನೋಡ್ತಾ ಇರ್ಬೋದು ನೀವು ಹೆಂಗಿದೆ ಅಂತ. ಹೋಗ್ತಾ ಇದ್ದೀವಿ ನೋಡಿ, ಇಲ್ಲಿದ್ದಾರೆ ಹೀರೋಯಿನ್ಗಳು ಇಲ್ಲಿದ್ದಾರೆ. ನಾನು ಇಲ್ಲಿ ವಿ ಆರ್ ಗೋಯಿಂಗ್ ಗೈಸ್. ಸೊ ಮುಂದೇನೋ ಹಂಗೆ ತೋರಿಸ್ತೀನಿ, ಒಳಗಡೆ ದೇವಸ್ಥಾನದ ಹತ್ರ ಹೋಗ್ತಾ ಅದ್ರ ಒಳಗಡೆನೂ ತೋರಿಸ್ತೀನಿ, ಬನ್ನಿ ಗೈಸ್. ಇದು ದೇವಸ್ಥಾನದ ಎಂಟ್ರೆನ್ಸು, ನೋಡ್ತಾ ಇರ್ಬೋದು ನೀವು ಹಿಂಗಿದೆ ಅಂತ. ನೋಡಿ ಗಾಂಧಿ ತಾತ ಬೇರೆ ನಿಂತಿದ್ದಾರೆ ಅಲ್ಲಿ. ಗೈಸ್ ಇದು 500 ಇಯರ್ಸ್ 500 ವರ್ಷ ಅದು ಹಿಂದೆ ಕಟ್ಟಿರೋ ದೇವಸ್ಥಾನ ಅಂತ. ಯಾರೋ ಕೃಷ್ಣದೇವರಾಯ ಕಟ್ಸಿರೋದು ಈ ದೇವಸ್ಥಾನ. ನಿಜವಾಗ್ಲೂ ಸೂಪರಾಗಿದೆ ಗೈಸ್. ಇವಾಗ ಬನ್ನಿ. ಸೊ ಇವಾಗ ಚಪ್ಪಲಿ ಬಿಡೋಕ್ಕೆ ಬಂದಿದ್ದೀವಿ. ಚಪ್ಪಲಿ ಬಿಟ್ಬಿಟ್ಟು ಹೋಗ್ತೀವಿ ದೇವಸ್ಥಾನಕ್ಕೆ. ಬನ್ನಿ, ಜನ ನೋಡಿ, ವೀಕೆಂಡ್ ಅಲ್ವಾ, ಸೊ ಫಾರಿನರ್ಸ್ ಎಲ್ಲ ಬಂದಿದ್ದಾರೆ ಇಲ್ಲಿ. ಬನ್ನಿ ಹೋಗೋಣ. ಇವಾಗ ನಾವು ದೇವಸ್ಥಾನದ ಒಳಗಡೆ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ವ್ಯೂ ಎಲ್ಲ ಸೂಪರಾಗಿ ಕಟ್ಟಿದ್ದಾರೆ. ಅದೇ ನೋಡಿ ಗೈಸ್, ಇದು 500 ಇಯರ್ಸ್ ಅಂತ ನಾನು ಹೇಳ್ದಂಗೆ. ನಿಜವಾಗ್ಲೂ ಇದೆಲ್ಲ ನೋಡೋದಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು ಅನ್ಕೊತೀನಿ. ಸೂಪರಾಗಿದೆ ನಿಜವಾಗ್ಲೂ ವ್ಯೂ ಮಾತ್ರ ಗೈಸ್. ನೀವು ಕೂಡ ಬನ್ನಿ, ನಂದಿ ಗ್ರಾಮ, ಚಿಕ್ಕಬಳ್ಳಾಪುರ ಜಿಲ್ಲೆ. ಬನ್ನಿ ಗೈಸ್, ದೇವಸ್ಥಾನ ವಿಸಿಟ್ ಹಾಕಿ. ಸೊ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ಸೊ ಗೈಸ್, ಇವಾಗ ನಾವು ಅಲ್ಲಿ ದರ್ಶನ ಮಾಡಿದ್ದು ಅರುಣಾಚಲೇಶ್ವರ ಈಶ್ವರ. ಇದು ಬಂದ್ಬಿಟ್ಟು ಕಲ್ಯಾಣ ಗೈಸ್. ಅಭಿಷೇಕ ಮಾಡಿದ್ದಾರೆ ಇವಾಗ. ಸೊ ಮಂಗಳಾರತಿ ಕೂಡ ಆಯಿತು. ನೆಕ್ಸ್ಟ್ ಯಾವುದು ನೋಡೋಣ ಬನ್ನಿ ಗೈಸ್. ಸೊ ಅಲ್ಲಿ ದರ್ಶನ ಮುಗೀತು. ಪ್ಲಸ್ ಅಲ್ಲಿ ಅಭಿಷೇಕ ಮಾಡ್ತಾ ಇರೋದ್ರಿಂದ ಸರಿಗೆ ನೋಡೋಕ್ಕೆ ಆಗಲಿಲ್ಲ. ಬಟ್ ದರ್ಶನ ಅಂತೂ ಚೆನ್ನಾಗಾಯಿತು. ಸೊ ಗೈಸ್ ನೋಡ್ತಾ ಇರ್ಬೋದು, ಸೂಪರಾಗಿದೆ ವ್ಯೂಸ್ ಮಾತ್ರ. ಗೈಸ್ ಇವಾಗ ನಾವು ದರ್ಶನ ಮುಗಿಸ್ಕೊಂಡ್ವಿ ದೇವಸ್ಥಾನದ್ದು. ಗೈಸ್ ಇವಾಗ ನೋಡಿ ಎಲ್ಲ ಸ್ಕೂಲ್ ಹುಡುಗರೆಲ್ಲ ಬಂದಿದ್ದಾರೆ. ಸೊ ನಿಮಗೆ ಕಾಣಿಸ್ತದೆ ಅನ್ಕೊತೀನಿ. ಸೊ ಸ್ಕೂಲ್ ಹುಡುಗರೆಲ್ಲ ಬಂದಿದ್ದಾರೆ. ಇವಾಗ ಹೆಂಗಾಗಿದೆ ನೋಡಿ ಗೈಸ್, ಚೆನ್ನಾಗಿದೆ. ಸೊ ಗೈಸ್ ಇವಾಗ ನಾವು ಇನ್ನೊಂದು ದೇವಸ್ಥಾನ ಇದೆ ಗೈಸ್. ಇವಾಗ ಇನ್ನೊಂದು ದೇವಸ್ಥಾನ ಇದೆ. ಅದು ಯಾವುದು ಅಂದರೆ ಗೈಸ್, ಅದು ನಂದಿ ದೇವರು. ಅದು ಸ್ಟ್ಯಾಚು ಇದೆಯಲ್ಲ, ಅದು ಬೆಳೀತಾ ಇರುತ್ತಂತೆ, ಪ್ರತಿ ವರ್ಷ ಬೆಳೀತಾ ಇರುತ್ತೆ. ಆ ದೇವಸ್ಥಾನ ತುಂಬ ಸೂಪರಾಗಿದೆ. ಸೊ ಗೈಸ್ ಬನ್ನಿ ಹೋಗೋಣ, ನೋಡೋಣ, ನಿಮಗೂ ತೋರಿಸ್ತೀನಿ. ಬನ್ನಿ, ಪ್ಲೀಸ್ ಎಕ್ಸ್ಪೀರಿಯನ್ಸ್ ದಟ್ ಆ್ಯಂಡ್ ವಾಚ್ ಇಟ್. ಕಮಾನ್, ಸ್ಟೇ ಟ್ಯೂನ್ಡ್ ಗೈಸ್. ಇವಾಗ ನಾವು ಬುಲ್ ಟೆಂಪಲ್ ರೀಚ್ ಆಗಿದ್ದೀವಿ. ನೀವು ನೋಡ್ತಾ ಇರ್ಬೋದು. ಇದು ಗೈಸ್ ವರ್ಷ ಬೆಳ್ಕೊಳುತ್ತಂತೆ. ಸೊ ಗೈಸ್ ನೋಡಿ, ಬನ್ನಿ ಹೋಗೋಣ. ಸೊ ಗೈಸ್ ಇದೆ ದೇವಸ್ಥಾನ ಒಳಗಡೆ. ಇದು ಒಳಗಡೆ ವ್ಯೂ, ಇನ್ಸೈಡ್ ವ್ಯೂ ಇದೆ. ಸೊ ಗೈಸ್ ನೀವೆಲ್ಲ ನೋಡ್ತಾ ಇರ್ಬೋದು, ಎಲ್ಲರೂ ಇಲ್ಲಿ ಕಾಯಿನ್ಸ್ ಅಂಟಿಸ್ತಾರೆ. ಎಲ್ಲರೂ ನೋಡಿ, ಇವರು ಅಂಟಿಸ್ತಾ ಇದ್ದಾರೆ ಕಾಯಿನ್. ತಿರ್ಗಾ ಅಂಟಿಸಿ, ಅದು ಕ್ಲೀನಾಗಿ ಅಂಟಿಸಿ. ಅದು ಇದೇನಕ್ಕೆ ಕಾಯಿನ್ ಅಂಟಿಸೋದು? ಇದಕ್ಕೆ ಏನಕ್ಕೆ ಕಾಯಿನ್ ಅಂಟಿಸೋದು? ಸೊ ಗೈಸ್ ಸೊ ಇವಾಗ ಈ ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟು ಡೈರೆಕ್ಟ್ ಚಿಕ್ಕಬಳ್ಳಾಪುರ ಹೋಗೋದು. ಇದು ಡಿಸ್ಟ್ರಿಕ್ಟ್, ಇದು ನಂದಿ ಗ್ರಾಮ, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್. ಇನ್ನು ನಾವು ಒಳಗಡೆ ಹೋಗಬೇಕು. ಸೊ ಗೈಸ್ ಬನ್ನಿ. ಅಂಟಿಸ್ತಾರಲ್ಲ, ಇದೇನಕ್ಕೆ ಅಂತ ಹೇಳ್ತೀರಾ?
ಹರಕೆ ಹೊತ್ಕೊಳ್ಳೋದಕ್ಕೋಸ್ಕರ ಕಾಯಿನ್ಸ್ ಅನ್ಸೋದು. ನೀವು ಅಂದ್ಕೊಂಡಿದ್ದಾದ್ಮೇಲೆ ಮತ್ತೆ ಬಂದು ಹರಕೆ ತೀರಿಸ್ಬೇಕು. ಹರಕೆನಾ? ಓಕೆ. ಸೊ ಇವ್ರು ಹೇಳ್ದಂಗೆ ಹರಕೆ ಕಟ್ಕೊಂಡಿರೋರು ಕಾಯಿನ್ಸ್ನ ಅಂಟಿಸ್ತಾರಂತೆ. ಸೊ ಮತ್ತು ಇದು ಬೆಳೀತಾ ಹೋಗುತ್ತೆ. ಸೊ ಗೈಸ್ ಇವಾಗ ಬುಲ್ ಟೆಂಪಲ್ದ ದೇವ್ರದ್ದು ದರ್ಶನ ಪಡೆದಿದ್ದಾಯಿತು. ಸೊ ಗೈಸ್ ಇವಾಗ ನಾವು ಊರಿಗೆ ಹೋಗ್ತಾಯಿದ್ದೀವಿ, ಚಿಕ್ಕಬಳ್ಳಾಪುರಕ್ಕೆ. ಬನ್ನಿ ಗೈಸ್ ಹೋಗೋಣ. ಗೈಸ್ ನಾವಿವಾಗ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಏನಂದರೆ ನಾವು ಬೆಳಗ್ಗೆಯಿಂದ ನಾವು ಮೂರು ಜನ ಏನೂ ತಿಂದಿಲ್ಲ. ಫಸ್ಟ್ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅವಾಗ ತಿಂದಿದ್ದೆ. ಆ ದೇವಸ್ಥಾನದಲ್ಲಿ ತಿಂದಿದ್ದೆ ಒಂದು ಸ್ವಲ್ಪ ಪ್ರಸಾದ. ಸೊ ಇವಾಗ ಬಂದಿದ್ದೀವಿ ಗೈಸ್, ನೋಡಿ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಸೊ ಇವಾಗ ಹೋಗ್ತಾ ಇದ್ದೀನಿ ಒಳಗಡೆ. ಅವ್ರು 3 ಜನ ಹೋಗಿದ್ದಾರೆ, ಡ್ರೈವರ್ ಸರು ಮತ್ತು ಚಿಕ್ಕಪ್ಪ ಅವ್ರು ಹೋಗಿದ್ದಾರೆ. ಇವಾಗ ನಾನು ಬರ್ತಾಯಿದ್ದೀನಿ ಒಳಗಡೆ. ಸೊ ಎಂಟರ್ ಆಗಿ ನಾವಿವಾಗ ದೇವಸ್ಥಾನ ರೀಚ್ ಆಗಿದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು, ಕಾರಲ್ಲಿ ನಿಲ್ಲಿಸಿ ನಮ್ಮ ಚಿಕ್ಕಮ್ಮ ಅವ್ರು ಬರ್ತಾಯಿದ್ದಾರೆ ನೋಡಿ. ಸೊ ಇಲ್ಲಿ ಕಾರ್ನ ಅಲ್ಲಿ ನಿಲ್ಲಿಸ್ಬಿಟ್ಟು ನೋಡಿ ವ್ಯೂ ಹೆಂಗಿದೆ. ಬನ್ನಿ ನಾನು ನಿಮಗೆ ತೋರಿಸ್ತೀನಿ ದೇವಸ್ಥಾನ. ಗೈಸ್ ಸೊ ಇದು ದೇವಸ್ಥಾನ. ಇದು ಬಂದುಬಿಟ್ಟು ನಮ್ಮ ಚಿಕ್ಕಪ್ಪ ಅವರ ಹೊಲದಲ್ಲಿ ಇದು ಕಟ್ಸಿರೋ ದೇವಸ್ಥಾನ. ಸೊ ನೀವು ನೋಡ್ತಾ ಇರ್ಬೋದು ಗೈಸ್, ಇದು ಆಚೆ ಕಡೆಯಿಂದ ಹೊರಗಡೆಯಿಂದ ವ್ಯೂ ತೋರಿಸ್ತಾ ಇರೋದು. ಸೊ ಸ್ವಲ್ಪ ಹೊತ್ತರಲ್ಲಿ ಅರ್ಚಕರು ಬರ್ತಾರೆ, ಬಂದುಬಿಟ್ಟು ಪೂಜೆ ಮಾಡ್ತಾರೆ. ಸೊ ಆ ಟೈಮಲ್ಲಿ ನಾನು ನಿಮಗೆ ತೋರಿಸ್ತೀನಿ ದೇವಸ್ಥಾನದ ಒಳಗಡೆಯಿಂದ ಆ ವ್ಯೂ ಹೆಂಗಿರುತ್ತೆ ಅಂತ. ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್ ಬನ್ನಿ ನೋಡ್ತಾ ಇರ್ಬೋದು ನೋಡಿ. ಪಪ್ಪಿ ಡಾಗು, ಪಪ್ಪಿ ಹೋಗಿಲ್ಲಿಂದ, ನಡಿ. ನೋಡ್ತಾ ಇರ್ಬೋದು ಗರುಡಗಂಬ. ಗೈಸ್ ಇದು ಬಂದುಬಿಟ್ಟು ಇವರು ಹೋಮ ಮಾಡಿರೋದಂತೆ, ನೋಡ್ತಾ ಇದ್ದೀರಾ. ಸೊ ಇದು ಇಲ್ಲಿ ದೇವಸ್ಥಾನದ ಎಂಟ್ರೆನ್ಸು. ಸೊ ಇಲ್ಲಿ ಬಂದುಬಿಟ್ಟು ನೋಡಿ ದೇವರಿದ್ದಾರೆ, ಶನೇಶ್ವರ ದೇವರು. ಇಲ್ಲಿ ನೋಡಿ ಗೈಸ್, ಹೀರೋಯಿನ್ಗಳು ಏನೋ ಮಾತಾಡ್ಕೊತಾ ಇದ್ದಾರೆ ನೋಡಿ. ಸೊ ಗೈಸ್ ನಾನು ನಿಮಗೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಒಳಗಡೆಯಿಂದ ತೋರಿಸ್ತೀನಿ ದೇವಸ್ಥಾನದ ವ್ಯೂ ಹೆಂಗಿದೆ ಅಂತ. ಸೊ ಅರ್ಚಕರು ಇನ್ನೂ ಬರಬೇಕು, ಬಂದುಬಿಟ್ಟು ಪೂಜೆ ಮಾಡ್ತಾರೆ. ಓಕೆ ಗೈಸ್, ಸ್ಟೇ ಟ್ಯೂನ್ಡ್. ಗೈಸ್ ಇವಾಗ ನಾವು ದೇವಸ್ಥಾನ ಓಪನ್ ಆಗಿದೆ. ಇವಾಗ ಎಂಟ್ರೆನ್ಸ್ ತೋರಿಸ್ತೀನಿ ಬನ್ನಿ. ಇದ್ರ ಒಳಗಡೆ ಹೆಂಗಿದೆ ನೋಡಿ ಗೈಸ್ ನೋಡ್ತಾ ಇರ್ಬೋದು, ಕಾಣಿಸ್ತದೆ ಅನ್ಕೊತೀನಿ, ಕ್ಲಿಯರ್ ಆಗಿದೆ ಅಂತ. ಸೊ ಇದೆ ದೇವಸ್ಥಾನ, ನೋಡ್ತಾ ಇರ್ಬೋದು ನೀವು. ಸೊ ಇದು ಬಂದುಬಿಟ್ಟು ದೇವಸ್ಥಾನ ಗೈಸ್. ಸೊ ಹೆಂಗಿದೆ ಗೈಸ್ ದೇವಸ್ಥಾನ? ಚೆನ್ನಾಗಿದೆ ಅಂದ್ಕೊತೀನಿ. ಚೆನ್ನಾಗಿದ್ರೆ ಎಸ್ ಇಟ್ಸ್ ಗುಡ್ ಅಂತ ಕಮೆಂಟ್ ಹಾಕಿ. ನೋಡ್ತಾ ಇರ್ಬೋದು ಇದೇ ದೇವಸ್ಥಾನ. ಸೊ ಅದು ನಾನು ಹೇಳ್ದಂಗೆ. ಸೊ ಎಸ್ ಗೈಸ್, ಸೊ ನೆಕ್ಸ್ಟು ಇಲ್ಲಿ ದೇವರ ದರ್ಶನ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಹೋಗ್ತೀವಿ ಗೈಸ್. ಸೊ ಗೈಸ್ ಇವಾಗ ಎಲ್ಲ ಮುಗೀತು. ಸೊ ದ ಡೇ ಈಸ್ ಆಫ್. ಸೊ ಇವಾಗ ನಾವು ವಾಪಸ್ ಬೆಂಗಳೂರಿಗೆ ಹೋಗ್ತಾಯಿದ್ದೀವಿ. ಸೊ ಬನ್ನಿ, ತುಂಬ ಲೇಟಾಗಿದೆ, 8:40 ಆಗ್ತಾಯಿದೆ. ಬನ್ನಿ ಹೋಗೋಣ, ಬ್ಯಾಕ್ ಟು ಬೆಂಗಳೂರು. ಇವತ್ತಿನ ದಿನ ಮುಗೀತು ಗೈಸ್. ಸೊ ನಾವಿವಾಗ ರೀಚ್ ಆದ್ವಿ ಮನೆ. ಗೈಸ್ ಐಮ್ ರಿಯಲಿ ಸೋ ಸಾರಿ, ನಾನು ನಿಮಗೆ ನಂದಿ ಹಿಲ್ಸ್ ತೋರ್ಸೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಯಾವ ವ್ಲಾಗಲ್ಲೂ ನಾನು ಈ ಥರ ಐ ವಿಲ್ ನೆವರ್ ಡೂ. ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸೊ ಸ್ಟೇ ಟ್ಯೂನ್ಡ್. ಬಾಯ್.